ನೂರಾರು ವರ್ಷಗಳ ಕಾಲ ನಮ್ಮನ್ನ ಬ್ರಿಟಿಷರು ಆಳಿದ್ರು. ಕೊನೆಗೆ ಅನಿವಾರ್ಯವಾಗಿ ನಮ್ಮ ದೇಶವನ್ನ ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಬಳವಳಿ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದವ್ರಿಗೆ, ನೂರಾರು ವರ್ಷಗಳ ಕಾಲ ಸುದೀರ್ಘವಾಗಿ ನಮ್ಮ ದೇಶನ ಆಳಿದಂತ ಬ್ರಿಟಿಷರು ಕಾಂಗ್ರೆಸ್ಗೆ ಕೊಟ್ಟಿರ್ತಕ್ಕಂಥ ಬಳವಳಿ ಏನಪ್ಪಾ ಅಂತ ಹೇಳಿದ್ರೆ ಡಿವೈಡ್ ಅಂಡ್ ರೂಲ್. ಧರ್ಮದ ಮಧ್ಯೆ ಸಮುದಾಯಗಳ ಮಧ್ಯೆ ಒಡಕನ್ನ ಮೂಡಿಸೋದ್ರ ಮೂಲಕ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ತಕ್ಕಂಥ ಕೆಲಸ. ಇದನ್ನ ಬ್ರಿಟಿಷರು ಕೂಡ ವ್ಯವಸ್ಥಿತವಾಗಿ ಮಾಡಿದ್ರು. ಅದನ್ನ ಕಾಂಗ್ರೆಸ್ ಪಕ್ಷ ಅಂದಿನಿಂದ ಇಂದಿನವರೆಗೂ ಕೂಡ ಬಹಳ ಯಶಸ್ವಿಯಾಗಿ ಅದನ್ನ ಉಪಯೋಗ ಅನ್ನೋದಕ್ಕಿಂತ ಹೆಚ್ಚಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಸ್ವಾತಂತ್ರ್ಯ ಒಂದು ಇಷ್ಟು ವರ್ಷಗಳ ಕಾಲ 55-60 ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತವನ್ನು ಕೊಟ್ಟಿದೆ, ನಡೆಸಿದೆ. ಒಂದಲ್ಲ ಎರಡಲ್ಲ 17 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಯಾಗಿ ದೇಶ ನಡೆಸಿರ್ತಕ್ಕಂಥವ್ರು ಜವಾಹರ್ಲಾಲ್ ನೆಹರು ಅವರು. ತದನಂತರ ದೇಶವನ್ನ ಮತ್ತೊಮ್ಮೆ 17 ವರ್ಷಗಳ ಕಾಲ ದೇಶವನ್ನ ಆಳಿದಂತವರು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಅದಾದ ನಂತರ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ರು. ಅದಾದ ನಂತರ 10 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಯಾಗಿ ಮನಮೋಹನ್ ಸಿಂಗ್ ಅವರು. ಅಂದ್ರೆ ಕಾಂಗ್ರೆಸ್ಸಿನ ರಬ್ಬರ್ ಸ್ಟ್ಯಾಂಪ್. ಕಾಂಗ್ರೆಸ್ ಅನ್ನೋದಕ್ಕಿಂತ ಗಾಂಧಿ ಕುಟುಂಬದ ಒಂದು ರಬ್ಬರ್ ಸ್ಟ್ಯಾಂಪ್. ಒಟ್ಟಾರೆಯಾಗಿ 55-60 ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷ, ನೆಹರು ಕುಟುಂಬ ದೇಶದಲ್ಲಿ ದೇಶವನ್ನು ಆಳಿದಂತವರು. ಗರೀಬಿ ಹಠಾವ್ನಿಂದ ಕಾಂಗ್ರೆಸ್ನ ಗ್ಯಾರಂಟಿವರೆಗೂ ಒಳ್ಳೆ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಗರೀಬಿ ಹಠಾವ್ ಅಂತೇಳಿ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಅವರ ಒಂದು ಏನು ಕೂಗು ಕರೆಯನ್ನ ಕೊಟ್ರು, ಅದು ಕೇವಲ ಚುನಾವಣೆಗಳಲ್ಲಿ ಮತಗಳನ್ನ ಪಡೆದುಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥ ಹುನ್ನಾರು ಅದರಿಂದ ಇತ್ತೇ ಹೊರತು ಈ ದೇಶದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಒಂದು ಶಕ್ತಿನ ತುಂಬತಕ್ಕಂಥ, ಅವ್ರಿಗೆ ಶಿಕ್ಷಣನ ಕೊಡ್ತಕ್ಕಂಥ ಇದು ಯಾವುದು ಕೂಡ ಆಗ್ಲಿಲ್ಲ.